Hi, hello, namaste each and everyone. First of all, I want to thank Mr. Niranjan who prepared this key answer for aspirants as well as Mr. C. Hari. ಸೊ ಇವತ್ತು ನಾವು ಈ ದ್ವಿತೀಯ ಭಾಷೆಯ ಇಂಗ್ಲೀಷ್ ಭಾಷಾ ಕೀ ಉತ್ತರಗಳನ್ನ ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಅವರು ಶೇಕಡ 98% ಈ ಉತ್ತರಗಳು ಫೈನಲ್ ಆಗಿವೆ ಅಂತಕ್ಕಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದು. ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನೇರವಾಗಿ ನಾನು ಕೀ ಆನ್ಸರ್ಸ್ಗಳಿಗೆ ಹೋಗ್ತಾ ಇದ್ದೇನೆ. ಸೊ 31 ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಪ್ಯಾಸೇಜನ್ನು ಓದ್ಕೊಳ್ತೀರ ಅಂತೇಳಿ ಭಾವಿಸ್ತೀನಿ. ಆ ಒಂದು ಪ್ಯಾಸೇಜ್ಗೆ ಸಂಬಂಧಿಸಿದಾಗ ಇಲ್ಲಿ ಕ್ವಶನ್ ಆನ್ಸರ್ಸ್ನ ನೋಡ್ತಾ ಹೋಗ್ತಾ ಇದ್ದೀವಿ. ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದ ರೋಡ್ ಬಿಕಾಸ್ ರಾಬರ್ಟ್ ಬೇರೆ ಒಂದು ಬದಿಗೆ ರೋಡ್ ಸೈಡ್ಗೆ ಹೋದರು. ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಈ ವಾಂಟೆಡ್ ಟು ಹೆಲ್ಪ್ ದ ಓಲ್ಡ್ ಮ್ಯಾನ್ ಬೈ ಗಿವಿಂಗ್ ಹಿಮ್ ಸಮ್ ಮನಿ. ಸೆಕೆಂಡ್ ಒನ್, ಹಿ ವಾಂಟೆಡ್ ಟು ಸಿ ವೈ the crowd had gathered, and third one, he was curious to he wanted to see why the crowd had gathered. Option 2 right answer. And 32, question number 32, the word pavement in the passage means. ಪೇವ್ಮೆಂಟ್ ಒಂದು ಶಬ್ದದ ಅರ್ಥವನ್ನು ಕೇಳಿದ್ದಾರೆ. ಇಲ್ಲಿ ಶಬ್ದದ ಅರ್ಥವನ್ನು ನೋಡೋದಾದ್ರೆ ಕನ್ನಡದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ಗೆ ನಾವೇನು ಅಂತ ಪೇವ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಆಯ್ಕೆಗಳು ನೋಡ್ಕೊಳ್ಳೋಣ. ದ ಟೆಂಪ್ರರಿ ಟೆಂಟ್ ವಿಚ್ ಇನ್ ಯೂಸ್ಡ್ ಆಫ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್, ಅ ಪಾತ್ ಅಟ್ ದ ಸೈಡ್ ಆಫ್ ಎ ರೋಡ್ ಫಾರ್ ಪೀಪಲ್ ಟು ವಾಕ್ ಆನ್, ದ ಸ್ಮಾಲ್ ಬಿಲ್ಡಿಂಗ್ ಮೇಡ್ ಆಫ್ ವುಡ್, ಆ್ಯಂಡ್ ಫೋರ್ತ್ ಒನ್ ದ ರೋಡ್ ಸೈಡ್ ರೂಮ್. ಹಿಯರ್ ದ ರೈಟ್ ಆನ್ಸರ್ a path at the side of a road for people to walk on. It means ಏನು ರಸ್ತೆಯ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಏನು ಇರುತ್ತೆ ಹಾದಿ, ಒಂದು ಫುಟ್ಪಾತ್ ಅಂತ ಕರಿತೀವಿ, ಅದರ ಮೇಲೆ ಜನರು ಹೋಗ್ತಕ್ಕಂಥ ಒಂದು ಹಾದಿ ಅಂತ ಕರಿತಾ ಇದ್ದೀವಿ ಪೇವ್ಮೆಂಟ್ ಅಂದರೆ. ಎಸ್, ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್. ಸೊ 33, ದ ನೌನ್ ಫಾರ್ಮ್ ಆಫ್ ಪರ್ಫಾರ್ಮ್. ಸೊ ಪರ್ಫಾರ್ಮ್ ಮೀನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪರ್ಫಾರ್ಮ್ ಮೀನ್ಸ್ ಪರ್ಫಾರ್ಮೆನ್ಸ್. ಆಪ್ಷನ್ 4 ಪರ್ಫಾರ್ಮ್ಸ್ ಅಂತಿದೆ, ಪರ್ಫಾರ್ಮ್ಡ್ ಅಂತಿದೆ, ಪರ್ಫಾರ್ಮಿಂಗ್ ಅಂತಿದೆ, ಪರ್ಫಾರ್ಮ್ಸ್. ಆಪ್ಷನ್ 4 ಹಿಯರ್ ರೈಟ್ ಆನ್ಸರ್. ಆ್ಯಂಡ್ 34, ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ದ ಲೌಡ್ ಕ್ರೈ ಸಡನ್ಲಿ ಇನ್ ಆರ್ಡರ್ ಟು. ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ಅ ಲೌಡ್ ಕ್ರೈ ಸಡನ್ಲಿ ಇನ್ ಆರ್ಡರ್ ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಒನ್ ಏನಂದರೆ ಕೀಪ್ ದ ಮಂಕಿ ಕ್ವೈಟ್ ಫಾರ್ ಸಮ್ ಟೈಮ್. ಸೆಕೆಂಡ್ ಒನ್ ಲೆಟ್ ದ ಕ್ರೌಡ್ ನೋ ದ್ಯಾಟ್ ಹಿಸ್ ಮಂಕಿ ವಾಸ್ ಡೆಡ್. ಲೆಟ್ ದ ಕ್ರೌಡ್ was that he was poor man, show that he was great ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಲೆಟ್ ದ ಕ್ರೌಡ್ ನೋ ದ್ಯಾಟ್ ಹಿಸ್ ಮಂಕಿ ವಾಸ್ ಡೆಡ್. ಆಫ್ ಅಂಡರ್ಲೈನ್ಡ್ ವರ್ಡ್ ಇನ್ ಅಬೌವ್ ಸೆಂಟೆನ್ಸ್ ಈಸ್. ದ ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ವಿಶೇಷಣ. ನೌನ್ ಕೊಟ್ಟಿದ್ದಾರೆ, ನಾಮಪದ, ವರ್ಬ್ ಕ್ರಿಯೆ, ಅಡ್ವರ್ಬ್ ಕೊಟ್ಟಿದ್ದಾರೆ, ಕ್ರಿಯಾಪದ ನಂತರದಲ್ಲಿ ಕ್ರಿಯಾ ಒಂದು ವಿಶೇಷಣ. ಇಲ್ಲಿ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ವಿಶೇಷಣ ಸರಿಯಾದ ಉತ್ತರ. ಈ ನೆಕ್ಸ್ಟ್ ಪೋಯಮ್ ಕೊಟ್ಟಿದ್ದಾರೆ. ಈ ಪೋಯಮ್ನ ಓದ್ಕೊಡ್ತೀರಿ ಅಂತೇಳಿ ಭಾವಿಸ್ತೀನಿ. ಎಸ್, ಪೋಯಮ್ಗೆ ಸಂಬಂಧಿಸಿದಂತೆ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ 36 ಕ್ವಶನ್ಸ್ ಏನಿದೆ. ಫಸ್ಟ್ ಒನ್, ದ ಪೋಯಮ್ ಈಸ್ ಕನ್ವರ್ಸೇಷನ್ ಬಿಟ್ವೀನ್. ಸೊ ಯಾರ ಮಧ್ಯೆ ಒಂದು ಕನ್ವರ್ಸೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು, ಸಂಭಾಷಣೆ ಆಗ್ತಾ ಇದೆ ಅಥವಾ ಸಂವಾದ ಆಗ್ತಾ ಇದೆ ಅಂತಕ್ಕಂಥದ್ದು. ದ ಗಾಬ್ಲೆಟ್ and the poet. The goblet and the poet. Goblet, it means what? You know what is the goblet? The goblet without handle ಏನಾಗಿರುತ್ತೆ ಅಂದರೆ ಅದರಲ್ಲಿ ನೀರನ್ನು ಕುಡಿಬೋದು ಅಥವಾ ಮದ್ಯವನ್ನು ಕುಡಿಬೋದು, ಏನೋ ಒಂದು ಹಾಕಿ ಕುಡಿಬೋದು. ವಿದೌಟ್ ಹ್ಯಾಂಡಲ್ ಇರುತ್ತೆ, ಅದನ್ನು ಗಾಬ್ಲೆಟ್ ಅಂತ ಕರಿತಾ ಇದ್ದೀವಿ. ಸೊ ದ ಗಾಬ್ಲೆಟ್ ಆ್ಯಂಡ್ ದ ಪೊಯೆಟ್, ದ ಕನ್ವರ್ಸೇಷನ್ ಬಿಟ್ವೀನ್ ಗಾಬ್ಲೆಟ್ ಆ್ಯಂಡ್ ದ ಪೊಯೆಟ್. ನೆಕ್ಸ್ಟ್ ಒನ್, ಇನ್ ದ ಪೊಯಮ್ ಐ ರೆಫರ್ಸ್ ಟು. ಐ ಏನನ್ನು ಸೂಚಿಸ್ತದೆ ಅಂತ ಕೇಳಿದರೆ ಐ ರೆಫರ್ಸ್ ಟು ದ ಗಾಬ್ಲೆಟ್. ಗಾಬ್ಲೆಟ್ ಅಂದರೆ ಏನು ಹೇಳಿದೆ ನಾನು, ಒಂದು ಪಾತ್ರೆ ಇರುತ್ತೆ ತಳೆದು, ಅದಕ್ಕೆ ಹ್ಯಾಂಡಲ್ ಇರಲ್ಲ ಅಂತಕ್ಕಂಥದ್ದು. ಅದರಲ್ಲಿ ನಾವು ಏನಂದರೆ ಪಾನೀಯಗಳನ್ನು ಹಾಕಿ ಸೇವನೆ ಮಾಡ್ಬೋದು. ಅಕಾರ್ಡಿಂಗ್ ಟು ದ ಪೊಯಮ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್. ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ಫಸ್ಟ್ ಒನ್, ದ ಗಾಬ್ಲೆಟ್ ವಾಸ್ ಈಗರ್ ಟು ಬಿ ಕಾಸ್ಟ್ ಇನ್ ದ ಪ್ರೆಸೆಂಟ್ ಫಾರ್ಮ್. ದ ಗಾಬ್ಲೆಟ್ ವಾಸ್ ದ ಫ್ರೀ ಬರ್ಡ್ ಆನ್ ದ ಪಾಟರ್ಸ್ ವೀಲ್. ದ ಗಾಬ್ಲೆಟ್ ವಾಸ್ ಹ್ಯಾಪಿ ವಿತ್ ಇಟ್ಸ್ ಪಾಸ್ಟ್ ಲೈಫ್. ದ ಗಾಬ್ಲೆಟ್ ವಾಸ್ ಹ್ಯಾಪಿ ಇಟ್ಸ್ ಅ ಪ್ರೆಸೆಂಟ್ ಫಾರ್ಮ್. ಇಲ್ಲಿ ರೈಟ್ ಆನ್ಸರ್ ದ ಗಾಬ್ಲೆಟ್ ವಾಸ್ ಹ್ಯಾಪಿ ವಿತ್ ಇಟ್ಸ್ ಫಾಸ್ಟ್ ಲೈಫ್. ಆಪ್ಷನ್ 3 ರೈಟ್ ಆನ್ಸರ್. ಆ್ಯಂಡ್ 39, ದ ಎಕ್ಸ್ಪ್ರೆಷನ್ ವಿಚ್ ಸ್ಟೇಟ್ಸ್ that goblet wanted freedom is.
ಸೊ ಇಲ್ಲಿ ಸರಿಯಾದ ಉತ್ತರ ಟು ಬ್ರೇಕ್ ಅವೇ ಆಪ್ಷನ್ 4. The right answer feel, option 1 feel. Next, here on picture, yes, 41 question. The train stoops on the market street. The train stoops on the market street. Third one, right answer. And 42, if you are at a junction of the third street and the market street, the museum is in this corner. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಂದರೆ ಅದು ಯಾವುದಾಗತ್ತೆ? ಸೌತ್, ನಾರ್ತ್, ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೌತ್ ವೆಸ್ಟ್ ಅಂತ ಕೊಟ್ಟಿದ್ದಾರೆ. ನಾರ್ತ್, ಆಮೇಲೆ ನಾರ್ತ್ ಯಾವುದು? ನಾರ್ತ್ ಈಸ್ಟ್ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಸೌತ್ ಒಂದು ಈಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸೌತ್ ಈಸ್ಟ್ ಆಗುತ್ತೆ. ಸೌತ್ ಯಾವುದು? ಸೌತ್ ವೆಸ್ಟ್ ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಸೌತ್ ವೆಸ್ಟ್. ಸೌತ್ ವೆಸ್ಟ್, ರೈಟ್. ನಾವು ದಿಕ್ಕುಗಳ ಪರಿಕಲ್ಪನೆ ನಿಮಗೆ ಇರಬೇಕಾಗತ್ತೆ, ಅರ್ಥ ಆಯ್ತಾ? ನಾರ್ತ್, ದಿಸ್ ಈಸ್ ಸೌತ್, ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್, ರೈಟ್. ಸೊ ಥರ್ಡ್ ಸ್ಟ್ರೀಟ್ ಕೇಳಿದ್ದಾರೆ, ಸೊ ಸೌತ್ ವೆಸ್ಟ್ ಆಗುತ್ತೆ. ನಂತರದಲ್ಲಿ ದ ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್ ಎ ಕಮ್ಯುನಿಟಿ ಸೆಂಟರ್. ಆಪ್ಷನ್ 3 ಹಿಯರ್ ರೈಟ್ ಆನ್ಸರ್. ಆಪ್ಷನ್ 3 ಕಮ್ಯುನಿಟಿ ಸೆಂಟರ್. ಆ್ಯಂಡ್ 44th, ದ ಸಿಂಬಾಲ್ ದ ಇಂಡಿಕೇಟ್ಸ್. ಏನನ್ನು ತೋರಿಸ್ತಾ ಇದೆ ಈ ಸಿಂಬಾಲ್ ಅಂತಕ್ಕಂಥದ್ದು? ಕಣ್ಣು ಮುಚ್ಕೊಂಡು ಗೊತ್ತಾಗ್ಬಿಡುತ್ತೆ. ರೈಲ್ವೆ ಟ್ರ್ಯಾಕ್ ಅಂತಕ್ಕಂಥದ್ದು. ಇಟ್ ಇಸ್ ನಾಟ್ ಎ ರೈಲ್ವೆ ಸ್ಟೇಷನ್, ಇಟ್ ಇಸ್ ನಾಟ್ ಎ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್, ಇಟ್ ಇಸ್ ನಾಟ್ ಎ ಪಾರ್ಕ್, ಇಟ್ ಈಸ್ ಅ ರೈಲ್ವೆ ಟ್ರ್ಯಾಕ್, ರೈಲು ಹಳಿ. ಇನ್ನು ದ ಕಮ್ಯುನಿಟಿ ಸೆಂಟರ್ ಈಸ್ ಡ್ಯಾಶ್ ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್. ದ ಕರೆಕ್ಟ್ ವರ್ಡ್ ಟು ವಿಲ್ ಬಿ ಫಿಲ್ಡ್ ನೆಕ್ಸ್ಟ್ ಟು ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್. ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 146, ವೈಲ್ ಡೆವಲಪಿಂಗ್ ದ ಸ್ಕಿಲ್ ಆಫ್ ರೀಡಿಂಗ್ ಥ್ರೂ ದ ಫೋನಿಕ್ ಮೆಥಡ್ ಅ ಟೀಚರ್ ಫೆಸಿಲಿಟೇಟ್ ಲರ್ನಿಂಗ್ ಥ್ರೂ. ಯಾವುದ್ರ ಮುಖಾಂತರ ಅದನ್ನು ನಾವು ಫೋನಿಕನ್ನು ಕಲಿಸ್ಬೇಕಾದ್ರೆ ಫೆಸಿಲಿಟೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಸೌಂಡ್ಸ್, ಆಪ್ಷನ್ 2 ಸೌಂಡ್ಸ್. ಆ್ಯಂಡ್ 47, ದ ಫುಲ್ ಫಾರ್ಮ್ ಆಫ್ TPR, ಅ ಮೆಥಡ್ evaluated by James Asher, an experimental psychologist, is total physical response. Option 1 right answer, total physical response. And next one 48, the listening to a speech to comprehend use a radio is learning through. Here is given right answer audio aids, option 4th, right. And 49, in this activity some choose to speak in favor of the topic and some present their views against the topic. For example, they argue. So here right answer is a debate. It means ಚರ್ಚೆ. Lathesh writes the words photo as photo, college as college. So here ಇಲ್ಲಿ ನೋಡಿ, ಫೋಟೋನ ಫೋಟೋ ಅಂತ ಬರಿತಾನೆ, ಕಾಲೇಜನ್ನು ಕಾಲೇಜ್ ಅಂತ ಬರಿತಾನೆ. ಸೊ he needs remedial teaching. ಸೊ ಯಾವುದ್ರ ಮೇಲೆ ರೆಮಿಡಿಯಲ್ ಟೀಚಿಂಗ್ ಮಾಡಬೇಕಂದ್ರೆ ಸ್ಪೆಲ್ಲಿಂಗ್ ಆ್ಯಂಡ್ ವ್ಯಾಕ್ಯಾಬ್ಯುಲರಿ, ಆಪ್ಷನ್ 1. ನಂತರ when the teacher instruct the class to listen to the story to get a general idea of what is it about, she is aiming at the lesson stage of 51th. Here right answer, listening for gist. Gist means ಸಾರಾಂಶ. Gist means ಏನು? ಸಾರಾಂಶ. ಸೊ ಇಲ್ಲಿ ಆಪ್ಷನ್ 2 ಸೆಕೆಂಡ್. Here trisyllabic, option 3. ಸೊ 3 ಟ್ರೈಸೈಲಾಬಿಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಆಪ್ಷನ್ 3. ಇನ್ನು ಹಿಯರ್ 53, the bus collided with the stationary car carrying some stationery. So here the right answer, option 3 C. The population growth has remained stationary for a long time, though we have wasted a lot of stationery on its analysis. Option 3 here right answer. Next, proficiency in writing in second language English learning is required. So here right answer, to record documents which may be of use in future. Next one 55th,
The international technique that is commonly used to practice language functions of language is here is dialogue chains. Option 2 right answer. And next one, 56. The kind of objective type test item that falls out of the group is they call that the short answer type item. This question is repeatedly they ask in other exams also, other subjects also, right? Azad and Anish, if you want to relax, we have some very good golfing holidays in Bengaluru. Anish, actually, I think fishing is more relaxing than playing golf. Golf. So here is right answer. Comparison. Comparison. So comparison is a right answer. Right? Option 3. It is not acceptance. It is not refusal. It is not approval. It is comparison. Next one. Gunshekhar was elected as an MLA for the first time. Why here using an? An means a and the article use ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ? ಆ್ಯನ್ ಯೂಸ್ ಮಾಡ್ತೀವಿ. ಈಗ ಎಮ್ ಎಲ್ ಎ ಎಂ ಪಿ ಆ್ಯನ್ ಎಂ ಪಿ ಆ್ಯನ್ ಎಮ್ ಎಲ್ ಎ. ನಂತರದಲ್ಲಿ ದ ಸ್ಪೀಕಿಂಗ್ ಅಬಿಲಿಟಿ ಗಿವ್ಸ್ ದ learner enough confidence to acquire the skill of reading and writing. This means that ಏನು ತಿಳಿಸ್ಕೊಡ್ತದೆ ಅಂತಕ್ಕಂಥದ್ದು ದ ಲರ್ನರ್ ಮಸ್ಟ್ ಲರ್ನ್ ಟು ಯೂಸ್ ದ ಲ್ಯಾಂಗ್ವೇಜ್ ಓರ್ಲಿ ಫಸ್ಟ್. ಆಪ್ಷನ್ 1. ಆ್ಯಂಡ್ ಫೈನಲಿ ಸ್ನೇಹ ವಾಸ್ ರಿಟರ್ನ್ ದ ವರ್ಡ್ಸ್ ಬಾಮ್ ವಾಕ್ ಟಾಕ್. ಸೊ 3 ವರ್ಡ್ಸ್ ಇದೆ, ಬಾಮ್ ವಾಕ್ ಟಾಕ್, ಬಟ್ ಇಲ್ಲಿ ಎಲ್ಲ ಸೈಲೆಂಟ್ ಇದೆ. ಅದೇ ರೀತಿಯಾಗಿ ಬಾಮ್ ವಾಕ್ ಟಾಕ್ ಹರ್ ಟೀಚರ್ ಮಸ್ಟ್ ಟೀಚರ್ ಹರ್ ಅಬೌಟ್ ದ, ಇಲ್ಲಿ ಸರಿಯಾದಂಥದ್ದು ಏನು ಕಲಿಸ್ಬೇಕಂದ್ರೆ ಮೊದಲನೇದಾಗಿ ಸೈಲೆಂಟ್ ಲೆಟರ್ಸನ್ನು ಕಲಿಸಬೇಕಾಗುತ್ತೆ. ಆಪ್ಷನ್ 3. ಸೊ ಮೇ ಬಿ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ನಿಮ್ಮ ಆನ್ಸರ್ಗಳನ್ನ ಚೆಕ್ ಮಾಡಲಿಕ್ಕೆ ಇದು ಸಹಾಯಕಾರಿ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.